ಅದ್ರಾಗ ಐತಿ ಅಲ್ಲಿ ಮ್ಯಾಗ ಐತಿ ನೋಡು ಮ್ಯಾಗ ಐತಿ ಅವ್ರ ಕಡೆ ಗುಂಡ ಅಂದ್ರೆ ಇದು ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ಗೋಲಿ ಸೋಡಾ ಅನ್ನೋದು ಗೊತ್ತಿಲ್ಲ ಎಲ್ಲ ಒಂದ ಇದ್ರಾಗ ಗುಂಡೈತಲ್ಲ. ಗೈಸ್ ನಾವು ಇವಾಗ ಬಂದಿರೋದು ಟೀ ಎಸ್ಟೇಟ್ಗೆ. ಬನ್ನಿ ಟೀ ಎಸ್ಟೇಟ್ ಯಾವ ಥರ ಇರುತ್ತೆ ಅಂತ ನೋಡಿದ್ರೆ ಮತ್ತೆ ಹಾಗೆ ಇಲ್ಲೊಂದು ರೀಲ್ಸ್ ಮಾಡೋದ ಅಂತ ಪ್ಲ್ಯಾನಿಂಗ್ ಮಾಡ್ಕೊಂಡು ಬಂದಿದ್ದೀವಿ ನೋಡಿ ಗೈಸ್, ಯಾವ ಥರ ಮಾಡ್ತೀವಿ ಅಂತಂದ್ಬಿಟ್ಟು. ಎಲ್ಲದ ಟೀ ಒಟ್ಟು ನಮಗೆ ಅವಾಗ ಜೋಡಂದೇನ. ಈ ಕಾಲದಲ್ಲಿ ನಂತರ ಒಳ್ಳೆ ಹುಡುಗ ಎಲ್ಲಿ ಸಿಗ್ತಾನೆ ಹೇಳಿ? ಇಲ್ಲಿ ಮಡಿಕೇರಿ ಸಿಪಾಯಿ ಮಾಡ ನಡಿ. ನಾವ್ ಇವತ್ತು ಎಲ್ಲಿಗೆ ಬಂದಿದೀವಿ ಅಂತಂದ್ರೆ ನಮ್ಮ ಫ್ರೆಂಡ್ ಹೇಳ್ತಾರೆ ಕೇಳಿ. ನೋಡು ಚಂದು ಇದು ಟೀ ಅಲ್ವೇನ್ರು? ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಗಾಯ್ಸ್ ಇದು ಟೀ ಇದು. ಸೊ ಕಾಫಿ ಕಡೆ ಹೋದಾಗ ಕಾಫಿ ತೋರಿಸ್ತೇನೆ ನಿಮ್ಗೆ, ಬನ್ನಿ. ಒಂದ ಅನ್ಸುತ್ತಿದೆ ಗಾಯ್ಸ್ ಇವ್ರಿಬ್ಬರದು. ಗಾಯ್ಸ್ ಇವ ಯಾರೇ? ಅವ್ನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ನಾವ್ ಯಾರೋ ಹೊಸಬ್ರದ ಅಂತಂದು ಇದ ದಾರಿ ತೋರ್ಸಾತೈತ್ ನೋಡ್ರಿ. ಪಾಪ ನಾಯಿ ಬರುತ್ತೆ ನೋಡ್ರಿ. ನೋಡ್ ಅವು ಬೀಜಾದು ಅವು ಟೀ ಪುಡಿ ಇರ್ತೈತಲ್ಲ ತುಂಬಾ ಮೊದ್ಲು ಹಂಗೋ ಬಿದ್ರೆ ಬರ್ಲಿ ಬಾ. ಗೈಸ್ ನಾವು ಇವತ್ತು ಬಂದಿರೋದು ಕಾಫಿ ತೋಟಕ್ಕೆ. ಕಾಫಿ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು ರಿಯಾಲಿಟಿ ಹೋಗಿ ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ ಗೈಸ್. ಇದೇ ಬೀಜನ ಒಣಗಿಸ್ಬಿಟ್ಟು ಮಾಡ್ತಾರ. ಸೊ ಒಣಗಿಸಿ ಆದಮೇಲೆ ನಮಗೆ ಅದನ್ನು ಮಿಷಿನ್ಗೆ ಹಾಕ್ಬಿಟ್ಟು ಅದರಿಂದ ಸಿಪ್ಪೆ ಎಲ್ಲ ಇರತ್ತಲ್ಲ, ಸೊ ಅದೆಲ್ಲ ತೆಗೆದುಬಿಟ್ಟು ಕಾಫಿ ಮಾಡ್ತಾರೆ. ಸೊ ಆ ಮಿಷಿನ್ಗೆ ನಾಲ್ಕರಿ ಹೋಗಿಲ್ಲ, ನೀವು ಯಾರು ಹೋಗಿದ್ರೆ ಕಮೆಂಟ್ ಹಾಕಿ. ಸೊ ಈ ಥರ ಇರುತ್ತೆ ಕಾಫಿ ಬೀಜ. ಸೊ ನಾನು ವಿಡಿಯೋದಲ್ಲಿ ನಿಮಗೆ ಕಾಫಿ ಯಾವ ಥರ ಬೆಳೆದಿರ್ತಾರೆ ಅನ್ನೋದು ಈ ವಿಡಿಯೋ ಮೂಲಕ ನಾನು ನಿಮಗೆ ತೋರ್ಸೋಕೆ ಇಷ್ಟಪಡ್ತಾ ಇದ್ದೀನಿ ನೋಡಿ ಗೈಸ್. ಸ್ವಲ್ಪ ಬರಬೇಕಿತ್ತು ಒಂದು ಚೂರು ಅದ್ರದ್ದು ಫ್ಲೇವರ್ ಆ ಚಾಪಡಿದಷ್ಟೇ. ಇನ್ನೊಂದು ಟೊಮಾಟೋದು ಕರಿಬೇವು ಎಲ್ಲ ಹೇಳಿತ್ತು ನೋಡ್ರಿ. ಆಮೇಲೆ ಚಾಪಡಿ ಅದು ಸೇಮ್ ಚಾಪಡಿ ಹಂಗೆ ಹಂಗಿರ್ತದೆ ಒಬ್ಬರದ್ದು ಒಂದು ಯಾವುದು ಅಕ್ಷತಾ ಈ ಮೈಸೂರಿನ ಬೆಳೆದೇಲಿ ಇಲ್ಲೇ ನೋಡು ನಾವು ಹಾಕೊಂಡು ತಿನ್ನೋದು. ಯಾವ್ದಿದ? ಇದು ಎಲೆ ಅಲ್ಲೋ ಇದು? ಏ ಅಲ್ಲ ಇದು. ಇದು ಆ್ಯಕ್ಚುಲಿ ಏನು ಗೊತ್ತಾ ಗೈಸ್ ನೋಡಿ, ನೀವು ಸಹ ಎಲೆ ಅಂತ ಅನ್ಕೋಬೋದ, ಬಟ್ ಇದು ಕರಿ ಮೆಣಸಿನಕಾಳಿನ ಎಲೆ ಇದು. ಸೊ ಇದು ಯಾವ ಥರ ಇರುತ್ತೆ ಅಂದರೆ ಗಿಡದ ಬಳ್ಳಿ ಇದ್ದಾಗ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ಸೊ ನೋಡಿ ಈ ಥರ ಇರುತ್ತೆ. ವಾಸನೆ ನೋಡ್ತಂತ್ರಿ ಇಲ್ಲಿ. ಹಾಂ ಏ ಹೌದು, ಕರಿಮೆಣಸು ಇದು ಬ್ಲ್ಯಾಕ್ ಪೆಪ್ಪರ್ ಅಂತ ಕರೀತಾರೆ. ಅದ್ರ ಎಲೆ ನೋಡಿ ಗೈಸ್ ಸೇಮ್ ತಿನ್ನೋ ಎಲೆ ತರನೇ ಇರುತ್ತೆ. ಸೊ ನೀವು ಸಹ ನೋಡ್ಬಿಟ್ಟು ಎಲೆ ಅನ್ಕೋಬಿಡಿ, ಇದು ಕರಿ ಮೆಣಸಿನ ಕಾಳಿನ ಎಲೆ ಆಗಿರುತ್ತೆ. ಅಡಿಗೆಗೆ ಹಾಕ್ತಾವಲ್ಲ ನಾವು, ಅದೇ ನೋಡಿ. ಎಸ್, ನಾನು ಹಾಕೊಳ್ಳಿ ಎಲೆ ಅಂತ ನಾನು ಮಾಡಿದ್ವಿ. ಕುಡಿಯೋ ಮರ ಏರಿಗಿರ ಮತ್ತೆ ಯಾ ಸ್ಮೆಲ್ಲು ಸ್ವಲ್ಪ ಖಾರದ್ದು ಈ ಟೈಪ್ ಬರುತ್ತೆ. ಸೊ ನೀವು ಕೂಡ ಬಂದರೆ ನೋಡ್ಕೊಂಡು ಹೋಗ್ಬೋದು ಗೈಸ್. ಇಲ್ಲಿ ಬನ್ನಿ ಟೇಸ್ಟ್ ಮಾಡ್ತೀರಾ? ಇಷ್ಟು ಕಾಫಿ ಗೈಸ್. ಒಂದು ಫೋಟೋ ಹೊಡಿ ಗೈಸ್.
ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಬರೀ ಫೋಟೋ ಅಂತ ನೋಡ್ರಿ ನೀವು. ಹಾ ನೋಡಿ ಗೈಸ್, ಬರೀ ಇಂಥ ಪೊಸಿಷನ್ ಹೋಗ ಇರ್ತಾನೆ ನೋಡ್ರಿ ಅವ. ಮಳಿ ಜೊತೆಗೆ ಚಾ ಮಾಡಾಕತ್ತಾರಿ, ಯಾಕಂದ್ರೆ ಆ ಮಳಿ ನೀರ್ ಹನಿ ಚಾದಾಗ ಬಿದ್ದು ಟೇಸ್ಟ್ ಚೆನ್ನಾಗಿರ್ತಂತೆ. ಹಾ ಗೈಸ್, ಅಲ್ಲಿ ನಮಗೋಸ್ಕರ ನಮ್ಮ ಫ್ರೆಂಡ್ಸ್ ಎಲ್ಲ ಟೀ ಮಾಡಾಕತ್ತಾರ. ಸೊ ನಾವು ಕುಡಿಯಕ್ಕೆ ಹೋಗತ್ತೇವೆ ಅಷ್ಟೇ. ಅಷ್ಟೇ, ನಾವು ಬರೀ ನಾವು ಅಡ್ಡಾಡೋದು ಮಾಡ್ತೀವಿ. कौन है ये लोग? कहाँ से आते हैं? ಕಡದ ಗುಡ್ಡ ಹಾಕಿವಿ, ಅದನ್ನ ನಾವು ಹಾಕಿದ್ ಇಷ್ಟೊತ್ತನ ಬಂದು. ಇದು ದೊಡ್ಡ ಗುಡ್ಡ ರೀ. ನಾವ್ ಹಂಗೆಲ್ಲ ಒಳ್ಳೆ ಕೆಲಸ ಮಾಡಲ್ರಿ, ಬಾಳ್ ಒಳ್ಳೆ ಹುಡುಗರದಿರಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ವಿ ಕಣ. ಕಾಫಿ ನೋಡಿ ಬಂದು ಬ್ಲಾಗ್ ಮಾಡಿ. ನೀವು ಲಾಗ್ನೆ ಬಂದ್ರೆ ಲೈಕ್ ಒತ್ತಾರೆ ನೋಡ್ರಿ ಗಾಯ್ಸ್. ನಮ್ಮ ಡ್ರೈವರ್ ಅನ್ನ ಚಾ ಮಾಡ್ತಾರೆ. ಇಲ್ಲಿ ನೋಡ್ರಿ, ಈ ಅಣ್ಣಾರ್ನು ಬಿಟ್ಟಿಲ್ಲ ರೀ ಟೀ ಮಾಡ್ಸಾಕ. ಸೊ ಇವ್ರನ್ನು ಕರ್ಕೊಂಡಾರ ಟೀ ಮಾಡಕ್ಕೆ. ಸೊ ಟೀ ಬೆಳೆಯಲ್ಲಿ ಬಂದು ಟೀ ಮಾಡ್ತಾ ಇದ್ದೀರಾ, ಹೆಂಗ್ ಅನಿಸ್ತಾ ಇದೆ ಟೀ ನಿಮಗೆ? ಚಾ ಪುಡಿ ಹಲೋ ಬಿಟ್ರಿ ಯಾರ್ಯಾರು ಬಿಸ್ಕಿಟ್ ಬೇಕು ನೋಡಿ ತಗೋರಿ, ತಿನ್ರಿ. ಸಾಕಾಗಿದಪ್ಪ ಹುಡುಗಿಯರು, ಎಲ್ಲಿ ಬೇಕಾದ್ರೆ ನಮ್ಮ ಮನೆಗೆ ಹೋಗ ಗಂಜಿ ಬರೋದು. ಗೊತ್ತಿಲ್ಲ ನಂಗೆ, ನೀನೇ ಹೇಳು. ನಂಗೆ ಗೊತ್ತಿಲ್ಲ, ನೀ ಹೇಳು. ಜಿಗಣಿ ಹಾ, ಸೊ ನಮ್ 4 ಜನ ಹುಡುಗಿಯರಿಗೆ ಕಚ್ಚೈತಿ. ಅದಕ್ಕ ಗಂಡ್ ಮಕ್ಳಿಗೆ ಯಾರಿಗೂ ಕಡ್ದಿಲ್ಲ. ಇದರಿಂದ ನಾ ಕಲ್ತಿದ್ದೇನ. ಆಕ್ಚುಲಿ ರಿಯಾಲಿಟಿ ಗೊತ್ತಾ ಗೈಸ್, ಎಲ್ಲ ಬಾಯ್ಸ್ಗೆ ಕಡ್ದಿರೋದೆ. ನೀ ದೂರ ಎಲ್ಲಾರು 2 ಕಪ್ ಕೊಡೋದ್ರ ಅದಕ್ಕೆ. ಅಯ್ಯೋ ದೇವರೇ ನೀನು ಇದ್ದರೆ ಸಾವಸ 3 ಹೊತ್ತು ಉಪವಾಸ, ಒಬ್ಬ ಟೀಕೆ ಅಂಟಸ, ಒಬ್ಬ ನಿನ್ನ ಸುತ್ತ ಸುಳಿಯೋ ಆಸೆಗೀಗ ಆಸೆ ಹೋಗಿ ಎಲ್ಲ ಕ್ಷಣವೂ ಕಲ್ಪನೆಗೂ ಮೀರಿದೆ ಕನಸ. ಗೈಸ್, ನಮಗೆ ಜೀವನದಾಗ ಈ ಗುಡ್ಡ ಬೆಟ್ಟ ಮೆಟ್ಗಟ್ಟಿ ಇರೋ ತಪ್ಪಾಕತ್ತಿಲ್ರಿ. ತಕೊಂಡು ಹೋಗಿ ಭತ್ತದ ಮಕ್ಕಳಿಗೆ ದುಡ್ಡು ಆಮೇಲೆ ಕೊಡಿ. ಹೌದಾ? ಏಕ ಗೈಸ್, ಒಳಗಡೆ ಹೋಗ್ಬೇಕೇನು, ಟಿಕೆಟ್ ತೊಗೋಬೇಕಂತೆ. ಸೊ ತೊಗೊಂಡು ಹೋಗ್ತಾ ಇದ್ದೀನಿ ಇವಾಗ. ಗಾಯ್ಸ್, ಸಖತ್ತಾಗಿದೆ. ಒಳಗಡೆ 30 ರೂಪಾಯಿ ತೊಗೊಂಡಿದ್ದಾರೆ ಒಬ್ಬೊಬ್ರಿಗೆ. ಸೊ ಬನ್ನಿ. ಈ ಥರದ ಸೇಮ್ ಯೋಚನೆ ಕೊಟ್ಟೆ ಗೊತ್ತು.
ಇಲ್ಲಿ ಹೋಗೋ ಬರಂಬ. ಇಲ್ಲಿ ಬಾ, ಇಲ್ಲಿ ಚೆನ್ನಾಗದ. ಇಲ್ಲಿರೋ ಪ್ರತಿಯೊಂದು ಮೂರ್ತಿ ಬಗ್ಗೆ ಸ್ಟೋರಿ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಏನು ಹಿಂದೆ ಕೇಳಿ ಬರ್ತಾ ಇದೆಯಲ್ಲ ಅದು ಹಿಂದಿಯಲ್ಲಿ. ಸೊ ಹಿಂದಿಯಲ್ಲಿ ನಿಮಗೆ ಇಲ್ಲಿರುವಂಥ ಮೂರ್ತಿ ದೇವರ ಬಗ್ಗೆ ಅದು ಒಂದು ಕಥೆಯನ್ನು ಆಗಿರುವ ಇತಿಹಾಸವನ್ನು ಅವರು ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಸೊ ಬನ್ನಿ, ಎಷ್ಟು ಚೆನ್ನಾಗಿದೆ ಅಲ್ವಾ ಇದೆಲ್ಲ ಥರದ ಮೂರ್ತಿಗಳು. ಬಾ ಇಲ್ಲಿ ಬಾ. ಇಲ್ಲಿ ಕೈ ಬಾರಿಲ್ಲ. ಚಿದು ಇಷ್ಟು ಅರ್ಜೆಂಟಾಗಿ ಎಲ್ಲುಂಟಿ ನೋಡಿ ಗೈಸ್. ನನ್ನ ಫ್ರೆಂಡ್ ಇವಾಗ ಫಿಶ್ ತಿನ್ನಕ್ಕೆ ಹೋಗ್ತಾ ಇದ್ದಾನೆ. ಸೊ ಅವ್ನು ತಿನ್ನೋ ಒಂದು ಫಿಶಲ್ಲೇ 4 ಜನ ಕೈ ಹಾಕ್ಬಿಟ್ಟು ತಿಂತಾ ಇದ್ದಾರೆ. ಸೊ ಪಾಪ ಒಂದೇ ಮೀನು ಹೋಗಿ 5 ಮಂದಿ ತಿನ್ನಾಡ್ತೇವೆ. ಇವ್ರಿಗಿಂತ ಮೊದಲಾಗಿ ಯಾವ್ದಾರು ಸಿಕ್ಕತ್ತು ಗೈಸ್ ನಾವು ಬಂದೀವ್ರಿ ಇಡಗುಂಜಿ ದೇವಸ್ಥಾನಕ್ಕೆ. ಸೊ ಅದು ಯಾವ ಥರ ಇರುತ್ತೆ ದೇವಸ್ಥಾನ ಅಂತಂದ್ಬಿಟ್ಟು ನಿಮ್ಗೆ ಕಂಪ್ಲೀಟ್ಲಿ ತೋರಿಸ್ತೀವಿ. ಬರ್ರಿ ಬರ್ತೀನಿ. ಏನು ಹೇಳ್ಬೇಕಣ್ಣ? ಇಡಗುಂಜಿ ಮಹಾಗಣಪತಿ ಅನ್ನೋದು ಪುರಾತನ ಕಾಲದಾಗ ರಾವಣನ ಕೈಯಲ್ಲಿರುವಂಥ ಆತ್ಮಲಿಂಗನ ಹೆಂಗಾದರೂ ಮಾಡಿ ಭೂಮಿಯಲ್ಲಿ ಸಿಗಿಸ್ಬೇಕಂತ ಹೇಳಿ ನಾರದ ಒಂದು ಕುತಂತ್ರ ಹೇಳ್ತಾನೆ. ಆ ಕುತಂತ್ರದ ಮೂಲಕ ಗಣಪತಿ ಕುರುಬನಾಗಿ ಈ ರಾವಣನ ಹತ್ರ ಬಂದಾಗ ಅವನಿಂದ ಹೇಗಾದರೂ ಮಾಡಿ ಆ ಲಿಂಗನ ಶಿವನ ಆತ್ಮಲಿಂಗವನ್ನ ಭೂಮಿಯೊಳಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಸಿಚುವೇಶನ್ ಕಂಪ್ಲೀಟ್ ಆದ್ರಿಂದ ಮಹಾಗಣಪತಿ ಬಂದು ಇಡಗುಂಜಿಯಲ್ಲಿ ನೆಲೆಸ್ತಾನೆ. ಇದು ಇಡಗುಂಜಿ ಕ್ಷೇತ್ರದ ಸ್ಥಳೀಯ ಪುರಾಣ. ಇದು ಪುರಾಣದೊಳಗ ಆದಂತಹ ಘಟನೆ, ಸತ್ಯ ಘಟನೆ. 18 ಹರಕೆ ಪುರಾಣದಾಗ ಇರ್ಬೇಕ್ರಲ್ಲ ಇದು. 18 ಹರಕೆ ಪುರಾಣದಾಗ ಇರ್ಬೇಕ್ರಲ್ಲ. ಆಯ್ತಲ್ರಿ. ಕರೆ ಹೇಳ್ಬೇಕಂದ್ರೆ ಇದ್ರ ಇತಿಹಾಸ ಗೊತ್ತಿಲ್ರಿ. ನಾವೆಲ್ಲ ಮಾರುತಿ ಎಲ್ಲ ಇನ್ಫಾರ್ಮೇಶನ್ ಇಂದ ಸ್ವಲ್ಪ ತಿಳಿತ್ರಿ. ಇವರೆಲ್ಲ ನಮ್ಮ ಭಾಳ ರಾವಣ ಏನ್ ಮಾಡಿರ್ತಾನು, ಪರಮಾತ್ಮನ ಬಗ್ಗೆ ಘೋರ ತಪಸ್ಸನ್ನ ಮಾಡ್ಕ್ಯಾಸ ಅವನ ಕಡೆ ಅವನ ಶಿವನ ಆತ್ಮಲಿಂಗನ ಕೇಳಿರ್ತಾನ, ನನಗ ಉಡುಗೊರೆಯಾಗಿ ಕೊಡಂತೆ. ಅವಾಗ ಮತ್ ಶಿವ ತನ್ನ ಪ್ರೀತಿಯ ಭಕ್ತ ರಾವಣ ಅವ್ನು ಕೇಳಿದ್ದಕ್ಕ ಕೊಡ್ತಾನ. ಅದು ಆತ್ಮ ಮತ್ತು ಎಲ್ಲ ಭಾಳ ಇಂಪಾರ್ಟೆಂಟ್ ಅದ.
ನೋಡಿ ಗೈಸ್, ನಾವು ಇವಾಗ ಇಡಗುಂಜಿ ದೇವಸ್ಥಾನವನ್ನು ನೋಡಿಬಿಟ್ಟು ನಾವು ಗೋಕರ್ಣಕ್ಕೆ ಬಂದಿದ್ದೀವಿ ಗೈಸ್. ಗೋಕರ್ಣದ ದೇವಸ್ಥಾನದ ವಿಡಿಯೋ ಮಾಡೋಕೆ ಅಲಾವಿರಲಿಲ್ಲ, ಸೊ ಅದನ್ನು ನಿಮಗೆ ತೋರ್ಸೋಕ್ಕಾಗಿಲ್ಲ. ನಾವು ಗೋಕರ್ಣದ ಈ ಕಡೆ ಬೀಚ್ ಕಡೆ ಬಂದಿದ್ದೀವಿ ನೋಡಿ. ಸೊ ನೈಟ್ ಬೀಚ್ ನೋಡ್ಕೊಂಡ್ಬಿಟ್ಟು ನನ್ನ ಫ್ರೆಂಡ್ಸ್ ಗೈಸ್ ಅವರೆಲ್ಲ ಅಡುಗೆ ಮಾಡ್ತಾ ಇದ್ದಾರೆ. ನಾವು ಮಾತ್ರ ನೋಡಿ ಹೆಂಗೆ ತಿರುಗ್ತಾ ಇದ್ದೀವಿ ಇವಾಗ. ಸೊ ನಮ್ಮ ಟ್ರಿಪ್ ಈ ಥರ ಇತ್ತು ಗೈಸ್. ನೀವು ಯಾವ್ದಾದ್ರು ಟ್ರಿಪ್ ಮಾಡಿದರೆ ಯಾವ ಥರ ಇತ್ತು ಅಂತ ಕಮೆಂಟ್ ಹಾಕಿ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗೈಸ್. ಓಕೆ ಗೈಸ್, ಬಾಯ್, ಸಿ ಯು. ಓಟ್ ಬತ್ತೀಯಾ? ಟಾಟಾ ಓಟ್ ಬಾ.